ಕಾನೂನು ನಿಮ್ಮಪ್ಪಂದಲ್ಲ ಬಾಗಿದ್ರೆ ತಲೆ ಉಳಿಯುತ್ತೆ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ಇನ್ನು ಟಾಮಿ ಸೆಬಾಸ್ಟಿಯನ್ ಅವರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಇಲ್ಲಿ ನೀವು ಬೈಲ್ ಅಪ್ಲಿಕೇಶನ್ ಅನ್ನು ಟೆಕ್ನಿಕಲ್ ಗ್ರೌಂಡ್ಸ್ನಲ್ಲಿ ಹಾಕ್ತಾ ಇದ್ದೀರಾ ಅಥವಾ ಫ್ಯಾಕ್ಚುಯಲ್ ಗ್ರೌಂಡ್ಸ್ ಮೇಲೆ ಕೂಡ ನೀವು ಕೇಳ್ತಾ ಇದ್ದೀರಾ ಅಂತ? ಈ ಬೇಲ್ ಅಪ್ಲಿಕೇಶನ್ಸ್ ನಾರ್ಮಲಿ ಪೊಲೀಸ್ ಪೇಪರ್ಸ್ ಏನಿದೆಯೋ ಅದ್ರ ಬೇಸಿಸ್ ಮೇಲೇ ವಿ ಹ್ಯಾವ್ ಟು ಮೇಕ್ ಔಟ್ ಎ ಕೇಸ್. ಫೈನ್. ನಮ್ಮ ಇನ್ ರಿಯಾಲಿಟಿ ಇನ್ಸಿಡೆಂಟ್ಸ್ ಏನಾದರೂ ಬೇರೆ ಇದ್ದರೂ ಕೂಡ ನಾವು ಏನು ಹೇಳಿದ್ರು ನಮ್ಮ ಪ್ರೈವೇಟ್ ಸೈಡು ಮೆಟೀರಿಯಲ್ಸ್ ಯಾವುದು ಕನ್ಸಿಡರ್ ಮಾಡಲ್ಲ. ಎಫ್ ಐ ಆರ್ ಒಳಗೆ ಏನಿದೆ, ಪೊಲೀಸು ಎವಿಡೆನ್ಸಲ್ಲಿ ಏನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಮೆಡಿಕಲ್ ಎವಿಡೆನ್ಸು, ಸೀರಿಯಸ್ನೆಸ್ ಆಫ್ ದ ಕ್ರೈಮು, ಪಾರ್ಟೀಸ್ ಪೊಸಿಷನ್ ಎಲ್ಲ ನೋಡಿಕೊಂಡೆ ಕನ್ಸಿಡರ್ ಮಾಡೋದು. ಇನ್ ಜನರಲ್ ನಮಗೆಲ್ಲ ಏನು ಕಾಣುತ್ತೆ ಇಲ್ಲಿ ನೋಡಿದ್ರೆ, ವಿದ್ವತ್ಗೆ ತುಂಬ ಏಟಾಗಿದೆ, ತುಂಬ ಪೆಟ್ಟಾಗಿದೆ, ಮುಖ ಊದ್ಕೊಂಡಿದೆ, ಡಾಕ್ಟರ್ ಪ್ರಕಾರ ಮೂಳೆಗಳು ಮುರಿದಿವೆ, ಚಿಕಿತ್ಸೆ ಬೇಕು ಅಂತ ಹೇಳ್ತಾರೆ. ಇದು ನಾವು ನೋಡ್ತೀವಿ. ನಿಮ್ಮ ಪ್ರಕಾರ ಇಲ್ಲಿ ಈ ಥರದ್ದೇನೂ ಆಗಿಲ್ಲ, ಸಪೋಸ್ ನಲಪಾಡು ಈ ಥರದ ಕೆಲಸ ಮಾಡಿಲ್ಲ ಅಂತ ನೀವು ಹೇಳಿದ್ರೆ, ವಿದ್ವತ್ಗೆ ಆ ರೀತಿಲಿ ಯಾಕಾಯಿತು ಸರ್? ವಿದ್ವತ್ ಇವತ್ತು ಈ ಸ್ಥಿತಿಲಿ ಯಾಕಿದ್ದಾನೆ? ಆ ಏಟುಗಳು ಬೀಳಬೇಕಾದ್ರೆ ಯಾರಾದರೂ ಹೊಡೆದಿರಬೇಕು. ಅಲ್ಲಿ ಇನ್ಸಿಡೆಂಟ್ ಆಗಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಫೈನ್. ಅಲ್ಲಿ ಈ ಅಕ್ಯೂಸ್ ಕಡೆಯವರು ಮತ್ತು ವಿದ್ವತ್ತು ಮತ್ತು ಅವ್ರ ಜೊತೆಗಿದ್ದವರು ಅಲ್ಲಿ ಕ್ಯಾಫಿಗೆ ಹೋಗಿರೋದು ಇನ್ಸಿಡೆಂಟ್ ಯಾರೂ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಅಲ್ಲಿ ಇಬ್ಬರಲ್ಲೂ ಮಾತುಕತೆ ಆಗಿತ್ತು, ಮಾತುಕತೆ ಬೆಳೆದು ಹೊಡೆದಾಟ ಆಯಿತು. ಇಬ್ಬರು ಯಾರು ಸರ್? ಆ ಇಬ್ಬರು ಯಾರು? ಇಬ್ಬರು ಅಂದರೆ ವಿದ್ವತ್ತು ಮತ್ತು ಮೊಹಮ್ಮದ್ ನಲ್ಪಾಡು. ನಿಮ್ಗೆ ಅದ್ರೂ ಒಪ್ತೀರಿ ನೀವು? ಅವರಿಬ್ಬರಲ್ಲಿ ಮಾತುಕತೆ ಆಗಿತ್ತು. ಓಕೆ, ನಿಮ್ಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ? ಅದನ್ನು ನಾವು ಡಿಸ್ಪ್ಯೂಟ್ ಮಾಡಿದ್ರು ಆ ಕೇಸೇ ಬಲಿಯಲ್ಲ, ಅದು ಡಿಸ್ಪ್ಯೂಟ್ ಮಾಡೋದಿಲ್ಲ ಅದನ್ನು. ಸೊ ನೀವು ಒಪ್ಕೊಳ್ತಾ ಇದ್ದೀರಿ, ನಲ್ಪಾಡಿದ್ದ ಬಿಟ್ವೀನ್ ನಲ್ಪಾಡ್ ಅಂಡ್ ವಿದ್ವತ್ ಒಂದು ಕಾನ್ವರ್ಸೇಷನ್ ನಡೆದಿದೆ, ಅದು ಘರ್ಷಣೆ ಆಗಿದೆ, ಆಮೇಲೆ ಹೊಡೆದಾಟ ಆಗಿದೆ. ಅದ್ರ ಬಗ್ಗೆ ಟಾಮಿ ಸೆಬಾಸ್ಟಿಯನ್ ಅವರ ತಕರಾರಿಲ್ಲ ಇಲ್ಲ, ಅಥವಾ ನಲ್ಪಾಡಲ್ಲಿ ಇರಲೇ ಇಲ್ಲ, ಅಲಿಬಿ ಮಾಡಕ್ ಹೊರಟಿಲ್ಲ ಟಾಮಿ ಸೆಬಾಸ್ಟಿಯನ್ ಅವರು? ಈ ಸ್ಟೇಜಲ್ಲಿ ಅಲಿಬಿ ಘಟನಾ ಸ್ಥಳದಲ್ಲೇ ಇರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಸಹಚರರು ಹೊಡೆದಿರಬಹುದು, ಅವ್ರ ಗುಂಪಲ್ಲಿ ಹೋಗಿ ಮಾಡಿದಾರ, ಈ ಸೈಡಲ್ಲಿ ಇದ್ದ. ನೋ, ಪ್ರೆಸೆನ್ಸ್ ಅನ್ನು ಅವರಲ್ಲಿ ಮಾತುಕತೆ ಆಗಿದ್ದನ್ನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಆನಂತರ ಎಫ್ ಐ ಆರ್ ಪ್ರಕಾರ ಏನಾಗಿದೆ ಅಂದರೆ ಅವ್ರ ಜೊತೆಗಿದ್ದವರು ಇವನಿಗೆ ಹೊಡೆದ್ರು ಅಂತ ಹೇಳಿದ್ರು. ನಾಟ್ ನಲ್ಪಾಡ್ ಮೇಲೆ ಎಫ್ ಐ ಆರ್ ಅಲ್ಲಿ ಒಂದು ಅಲಿಗೇಷನ್ ಇಲ್ಲ, ಎಕ್ಸೆಪ್ಟ್ ಮಾತುಕತೆ ಬಿಟ್ಟರೆ ಇನ್ನೇನು ಇಲ್ಲ. ಫೈನ್ ಸರ್. ಎಫ್ ಐ ಆರ್ ಬಗ್ಗೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಸ್ವಾಮಿ ಜಾರಿಲ್ಲ ನಾವು ನೋಡಿದ್ವಿ. ಈಗ ಘಟನಾ ಸ್ಥಳದಲ್ಲಿ ಗಲಾಟೆ ನಡೆದಿರೋದು ಬಿಟ್ವೀನ್ ನಲ್ಪಾಡ್ ಗ್ಯಾಂಗ್ ಆ್ಯಂಡ್ ವಿದ್ವತ್ ಅಂತ ನಾವು ಕನ್ಸಿಡರ್ ಮಾಡಿದ್ರು. ವಿದ್ವತ್ ಪ್ರಾಬಬಲಿ ಅವತ್ತಿನ ಸ್ಥಿತಿಗತಿಯಲ್ಲಿ ಅವನಿಗಿದ್ದಂಥ ಹೊಡೆತಗಳ ತೀವ್ರತೆಯಲ್ಲಿ ಸರಿಯಾಗಿ ಮಾತನಾಡೋ ಸ್ಥಿತಿಲಿ ಅವನಿರಲಿಲ್ಲ. ಅದರ ಮಧ್ಯದಲ್ಲಿ ಒಂದು ವಿಡಿಯೋ ಪೋಸ್ಟ್ ಆಗುತ್ತೆ, ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗುತ್ತೆ. ಅದರಲ್ಲೇ ನನಗೆ ಈ ರೀತಿಯಲ್ಲಿ ಹೊಡೆದ್ರು ನಲ್ಪಾಡು, ನನಗೂ ಮೊದಲು ಗೊತ್ತಿರಲಿಲ್ಲ, ಆಮೇಲೆ ಇವನು ಈ ಥರ ಶಾಸಕ ಹ್ಯಾರಿಸ್ ಅವರ ಮಗ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅದಾದಮೇಲೆ ಅನ್ಫಾರ್ಚುನೇಟ್ಲಿ ಸೋಫಾರ್ ಪೊಲೀಸರಿಗೆ ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ಸ್ ದಾಖಲೆ ಮಾಡಲಿಕ್ಕೆ ಆಗಿಲ್ಲ, ಯಾಕೆಂದರೆ ಅವನ ಆರೋಗ್ಯ ಸ್ಥಿತಿ ಕೂಡ ಬಿಗಡಾಯಿಸಿದೆ, ಆಗಿಲ್ಲ. ಇದು ಆಧಾರದಲ್ಲಿ ಮಾತನಾಡೋದಾದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟೇ ಇಲ್ಲಿ ಮೈನ್ ಆಗುತ್ತಾ, ಅಥವಾ ಅವತ್ತು ಕಂಡಂತೆ ಅಲ್ಲಿ ಹೇಳಿದ ಮೇಲೆ ಉಳಿದಿದ್ದು ಇಲ್ಲ ಸ್ವಾಮಿ ಈ ರೀತಿಯೂ ಘಟನೆ ನಡೆದಿದೆ ಅಂತ ಹೇಳೋದು ರಿಪೋರ್ಟ್ ಬಂದಾಗ ಮೊದಲ ದಿನ ನಲ್ಪಾಡ್ ಮೇಲೆ ಏನೂ ಹೇಳಿಲ್ಲ, ಏನೋ ಗಲಾಟೆ ಆಯಿತು ಅಂತಿದೆ, ಅದ್ರ ಮೇಲೇ ನಾವು ವಾದ ಮಾಡಲಿಕ್ಕೆ ಆಗುತ್ತಾ ಅಂತ? ಎವಿಡೆನ್ಸ್ ಬೇಲ್ ಅಪ್ಲಿಕೇಶನ್ ಪರಿಗಣನೆ ಮಾಡೋ ಸಮಯದಲ್ಲಿ ಅಲ್ಲಿವರೆಗೂ ಏನು ಎವಿಡೆನ್ಸು ತಗೊಂಡಿದ್ದಾರೋ ಎಲ್ಲ ಗಮನಕ್ಕೆ ತಗೋತಾರೆ ಕೋರ್ಟು. ಇದರಲ್ಲಿ ವಿಕ್ಟಿಮ್ ಹೇಳಿಕೆ ಕೊಟ್ಟಿಲ್ಲ, ಬಟ್ ಫಿರ್ಯಾದಾರ ಅವನ ಹೇಳಿಕೆ ಪ್ರಕಾರ ಅವನು ಥ್ರೂಔಟ್ ಇನ್ಸಿಡೆಂಟ್ ಜೊತೆಗಿದ್ದ. ನಾನು ಅರ್ಧ ದಾರಿಯಲ್ಲಿ ನೋಡಿದ್ದವನು ಏನಾಯಿತು ಅಂತ ಇನ್ನೊಬ್ಬರು ಹೇಳಿದರು ಅನ್ನೋ ರೀತಿಯಲ್ಲ, ಅವನ ಪ್ರೆಸೆನ್ಸು, ಫಿಸಿಕಲ್ ಪ್ರೆಸೆನ್ಸು ಕೇಫಲ್ಲೂ ಇದ್ದ, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗಲೂ ಇದ್ದ. ಅಲ್ಲೂ ಕೂಡ ಜನರು ಬಂದು ಕಿರ್ಚಾಡಿದ್ರು ಅಂತ ಹೇಳಿ ಏನೋ ಅದನ್ನು ಕೂಡ ನಮೂದಾಗಿದೆ ಕಂಪ್ಲೇಂಟಲ್ಲಿ. ಈಗ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಾಡ್ತಾರಂತೆ ಕೋರ್ಟಲ್ಲಿ, ಏನಂತ ಹೇಳಿದ್ರೆ 307 ಆಮೇಲೆ ಹಾಕ್ಬಿಟ್ಟಿದ್ದಾರೆ, ಇದು ಕೊಲೆ ಯತ್ನ ಅನ್ನೋದನ್ನ ಆಮೇಲೆ ಹಾಕ್ಬಿಟ್ಟಿದ್ದಾರೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಅವರ ತಂದೆ ನಲಪಾಡ್ ಅವರ ತಂದೆ ಹ್ಯಾರಿಸ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣಕ್ಕೆ ಅವರ ಮಗನನ್ನು ವಿನಾಕಾರಣ ಸಿಲುಕಿಸೋ ಪ್ರಯತ್ನಗಳಾಗ್ತಾ ಇವೆ ಅಂತ ಟಾಮಿ ಸೆಬಾಸ್ಟಿಯನ್ ಅವರು ಹೇಳ್ತಾರಂತೆ. ಹೌದಾ ಸರ್? ನಾನು ಆ ರೀತಿಯಲ್ಲಿ ಹೇಳಿಲ್ಲ. ನನ್ನ ಪ್ರಕಾರ ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದು 326ಗೆ. ಓಕೆ, 326ಗೆ ಯಾಕೆ ಆಯಿತು ಅಂದರೆ ಈ ನೋಸ್ ಫ್ರ್ಯಾಕ್ಚರ್ ಏನೋ ಆಗಿತ್ತು ಅಂತ ನಮೂದಾಗಿದೆ. ಆನಂತರ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗಿರೋದು ರಿಬ್ಸ್ ಫ್ರ್ಯಾಕ್ಚರ್ಸ್ ಎಲ್ಲ. ರಿಬ್ಸ್ ಫ್ರ್ಯಾಕ್ಚರ್ಸು ಇದೆಲ್ಲ ಆಗಿದರೆ 326 ಇಸ್ ಕರೆಕ್ಟ್ ಅಫೆನ್ಸು. ಓಕೆ, 326ಅಲ್ಲಿ ಮೊದಲಿದ್ದ 326 ಅಲ್ಲ ಈಗಿರೋದು. ಈಗಿರೋ 326 ಪ್ರಕಾರ ಒಂದು ಬಾಟಲ್ಸನ್ನು ಯೂಸ್ ಮಾಡಿದೆ ಅಂತ ಹೇಳ್ತಾರೆ. ಈ ಬಾಟಲ್ಸು ಆ ಡೇಂಜರಸ್ ವೆಪನ್ಸ್ ಒಳಗೆ
ಒಳಪಡುತ್ತಾ ಇಲ್ಲ ಅನ್ನೋದು ಡಿಸ್ಕ್ರಿಪ್ಷನ್ ಆಫ್ ವೆಪನ್ಸಲ್ಲಿ ಅದು ಬಂದಿಲ್ಲ. ಬಾಟಲ್ಸ್ ಏನಾದರೂ ಬ್ರೇಕ್ ಮಾಡಿ ಅದನ್ನು ಉಪಯೋಗಿಸಿದರೆ ಅದೊಂಥರ ಶಾರ್ಪ್ ಎಡ್ಜ್ ವೆಪನ್ ಥರ ಉಪಯೋಗ ಆಗ್ತದೆ. ಬ್ರೇಕ್ ಮಾಡಿ ಹೊಡೆದು ಅಂತ ಹೇಳ್ತಾ ಇಲ್ಲ. ಬಾಟ್ಲಿ ಯಾವುದು ಹೊಡೆದು ಆ ಬಾಟ್ಲಿ ಏಟುಗಳಿಂದ ತೀವ್ರ ಗಾಯಗಳಾಯಿತು ಅಂತ ಹೇಳ್ತಾ ಇಲ್ಲ. ಇಂಜುರೀಸ್ ಆರ್ ಆಲ್ ಕಂಟ್ಯೂಷನ್ಸ್ ಆ್ಯಂಡ್ ಅಬರೇಷನ್ಸ್. ಕೈ ಮತ್ತು ಬಾಟಲ್ಸ್ ಉಪಯೋಗಿಸಿದೆ ಅಂತ ಹೇಳೋದು. ಆ ರೀತಿಯಲ್ಲಿ 326 ಕ್ರೈಮ್ ರಿಜಿಸ್ಟರ್ ಮಾಡೋದು ಮೋರ್ ಆರ್ ಲೆಸ್ ಇಟ್ ಈಸ್ ರೈಟ್. 325 or 326 ಯಾವುದೋ ಒಂದು ವೆಪನ್ ಯೂಸ್ ಮಾಡಿದ್ರಿಂದ ಇನ್ವೆಸ್ಟಿಗೇಟರ್ ಹ್ಯಾಸ್ ಟೇಕನ್ ದ ರೈಟ್ ಒಪಿನಿಯನ್ ಟು ಟೇಕ್ ಇಟ್ 326. ಕೆಲವು ಕಾನೂನು ತಜ್ಞರು ಮಾತಾಡ್ತಾರೆ ಸರ್, FIR ಅನ್ನೋದು ಅದೊಂದು ಎನ್ಸೈಕ್ಲೋಪೀಡಿಯಾ ಏನಲ್ಲ, ಅಥವಾ ಅದು ಬೈಬಲ್ಲು ಆಗಿರಬೇಕಾಗಿಲ್ಲ. ಅದರ ನಂತರದಲ್ಲಿಯೂ ಕೂಡ FIR ಆ ಸಂದರ್ಭದಲ್ಲಿ ದಾಖಲಾದ ಮೇಲೂ ಕೂಡ ಅದರ ನಂತರದ ಕೆಲವು ವಿಚಾರಗಳು ಆಮೇಲೆ ಬೆಳಕಿಗೆ ಬರಬಹುದು, ತೀವ್ರತೆ ಆಮೇಲೆ ಗೊತ್ತಾಗಬಹುದು, ಅದು ಎಷ್ಟು ಹಂತಕ್ಕೆ ಹೋಗಿದೆ ಇದು ಗೊತ್ತಾಗಬಹುದು. ಆಮೇಲೆ ಅಕಸ್ಮಾತ್ 307 ಕೇಸ್ ಸೇರಿಸ್ಬಿಟ್ರೆ ಅದೇನು ದೊಡ್ಡ ತಪ್ಪಲ್ಲ, ಅದರ ಷಡ್ಯಂತ್ರ ಆಗಿರಲೇಬೇಕು ಅಂತೇನಿಲ್ಲ. ಘಟನೆ ತೀವ್ರತೆ ಆಧಾರದ ಮೇಲೂ ಕೂಡ 307 ಹಾಕಿರಬಹುದು, ಏನು ತಪ್ಪಾಗಲ್ಲ ಅಂತ ಕೆಲವರು ಮಾತಾಡ್ತಾರೆ. ಒಪ್ತಾರೆ ಇದನ್ನು ಟಾಮಿ ಸೆಬಾಸ್ಟಿಯನ್ ಅವರು? ಆ ಪೊಸಿಷನ್ ಕರೆಕ್ಟೇ ಅದು. ಓಕೆ, ನೀವು ಹೇಳೋದು ಕರೆಕ್ಟೇ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಈ 307 ಹಾಕಲಿಲ್ಲ ಅಂತ ಅಲಿಗೇಷನ್ಸ್ ಬಂದ ಮೇಲೆ ಆನಂತರ ಅರ್ಜಿ ಕೊಟ್ಟಿರೋದು. ಆನಂತರ ಅರ್ಜಿ ಕೊಡಬೇಕಾದ್ರೆ ಒಂದು ಫರ್ದರ್ ಡೆವಲಪ್ಮೆಂಟ್ ಆಗಬೇಕು ಕೇಸು. ಒಂದು ಮೆಡಿಕಲ್ ಒಪಿನಿಯನು, ಒಂದು ಇಲ್ಲದಾದರೆ ಯಾರ್ದಾದ್ರು ಒಂದು ಹೇಳಿಕೆ. ಈ ಬೇಸಿಸ್ ಯಾವುದೂ ಇಲ್ಲದಾನೆ ಒಂದು ಅರ್ಜಿ ಕೊಟ್ಟಿದ್ದಾರೆ. 307 ತನಿಖೆಯಲ್ಲಿ 307 ಅಫೆನ್ಸು ಕಂಡು ಬಂದಿದೆ, ಅದರಿಂದ ಅವಕಾಶ ಕೊಡಬೇಕು. ಅದನ್ನು ಸೇರಿಸಿ ಸಿದ್ದರಾಮಯ್ಯನವರು ಹೇಳಿದಾರಂತೆ ಸರ್, ಈ ಕೇಸ್ ನೋಡಿದ್ರೆ ನನ್ನ ಕಾನೂನು ಪ್ರಕಾರ 307 ಕೇಸ್ ರೀ ಅಂತ. ನಾನು ನಾಗರಾಜ್ ಅವರೇ, ಈ ಕೇಸ್ ಸಪೋಸ್ ಕಬ್ಬನ್ ಪಾರ್ಕ್ ಸ್ಟೇಷನ್ ನೀವೇ ಇದ್ದಿದ್ರಿ, ಈ ರೀತಿ ಒಂದು ದೂರು ದಾಖಲಾಗುತ್ತೆ. 326 ಅಂತ ಕೆಲವರು ಹೇಳ್ತಾರೆ, ಅಥವಾ ಇನ್ನು ಸಣ್ಣ ಪುಟ್ಟ ಸೆಕ್ಷನಲ್ಲೂ ಕೆಲವರು ಹಾಕಿದ್ರು, ಬಟ್ ನಾಟ್ 307 ಅಂತ ಕೂಡ ಕೆಲವರು ಮಾತಾಡಿದ್ರು. ಆಮೇಲೆ ಇದು ಆ್ಯಡ್ ಆಯಿತು ಅಂತ. ಘಟನೆ ತೀವ್ರತೆ, ಹೊಡೆತ ತೀವ್ರತೆಯನ್ನು ನೀವು ಅಕಸ್ಮಾತ್ ಒಬ್ಬ ಐಒ ಆಗಿ ಏನಾದರೂ ಗಮನಿಸಿದ್ದಿದ್ರೆ ಇದು ಯಾವ ಥರ ಕೇಸ್ ಸರ್ ನಿಮ್ಮ ಅನುಭವದಲ್ಲಿ? ನೋಡಿ, ಇದು ಸ್ಟ್ರೈಟ್ ಫಾರ್ವರ್ಡ್ ಕೇಸು ಆಫ್ 307 ರೆಡ್ ವಿತ್ 34. ಓಕೆ, 2-3 ಮಾತಿಲ್ಲ. ಇಲ್ಲಿ ನೋಡಿ 141 ಹಾಕಿದ್ದಾರೆ, 142 ಅದೇ ಕೇಳಿ ಬಿಡಿ. ಗೊತ್ತು, ಯಾರು ಹೇಳಿದರು ಬಾಟಲ್ ಹೊಡೆದಿಲ್ಲ ಅಂತ? ಬಾಟಲ್ ಪೀಸ್ ಆಗಿಲ್ಲ, ಇಲ್ಲ, ಬೇಕಾಗಿಲ್ಲ. See, as such, it's a hard substance and anybody with a minimum knowledge also ಅದರಲ್ಲಿ ಹೊಡೆದ್ರೆ ಗಾಯ ಆಗುತ್ತೆ ಅಂತ ಗೊತ್ತು. ಅದು ಎಲ್ಲಿ ಹೊಡಿತಾನೆ? ವೈಟಲ್ ಪಾರ್ಟ್ಗೆ. ತಲೆ ಇಸ್ ಎ ವೈಟಲ್ ಪಾರ್ಟ್. ಮುಖ ಏನು ಇಸ್ ಆರ್ಡಿನರಿ ಫೇಸ್. ಏನೋ ಇಲ್ಲಿ ತೊಡೆಗೆ ಹೊಡೆದಿದ್ದಾನ, ಏನೋ ಪ್ಯಾಟ್ ಮಾಡಿದಾನ, ಮುಖಕ್ಕೆ ಹೊಡೆದಿದ್ದಾನೆ. ಮುಖ ಅಂದರೆ ಈಸ್ ನಥಿಂಗ್ ಬಟ್ ಹೆಡ್. ಹೆಡ್ ಹ್ಯಾಸ್ ಗಾಟ್ ಆಲ್ ದ ವೈಟಲ್ ಆರ್ಗನ್ಸ್ ಇನ್ಕ್ಲೂಡಿಂಗ್ ಯುವರ್ ಬ್ರೈನ್ ಡ್ಯಾಮೇಜ್ ಆದರೆ, ಬ್ರೈನು ಹೋದರೆ ಬಾಡಿಯಲ್ಲಿ ಹಾರ್ಟು ಕಿಡ್ನಿ ಎಲ್ಲ ಚೆನ್ನಾಗಿದ್ರು ಕೂಡ ಬ್ರೈನ್ ಡೆಡ್ ಆದರೆ ಹೋಯ್ತು ಅವನು. So very fact that they attack the vital organ of the vital part of the body, their intentions are very clear. Alle ashte alla, in furtherance ಹಾಸ್ಪಿಟಲ್ ಬಂದು ಹೊಡಿತಾರೆ ಅಂದರೆ ಯು ಶುಡ್ ನಾಟ್ ಟೇಕ್ ಟ್ರೀಟ್ಮೆಂಟ್ ಅಂತ. ವಾಟ್ ಡಸ್ ಇಟ್ ಮೀನ್? ಇಫ್ ದೇ ವುಡ್ ಹ್ಯಾವ್ ಹ್ಯಾಡ್ ನೋ ಇಂಟೆನ್ಷನ್ ಆಫ್ ಕಿಲ್ಲಿಂಗ್ ಹಿಮ್ ಆರ್ ಎಂಡಿಂಗ್ ಹಿಮ್, ದೇ ವುಡ್ ಹ್ಯಾವ್ ಅಲೌಡ್ ಹಿಮ್ ಟು ಟೇಕ್ ಟ್ರೀಟ್ಮೆಂಟ್ ಆರ್ ಅಸಿಸ್ಟೆಡ್ ದಿ ಪಾರ್ಟಿ ಟು ಟೇಕ್ ಟ್ರೀಟ್ಮೆಂಟ್. ಇಫ್ ದೇ ಹ್ಯಾಡ್ ನೋ ಇಂಟೆನ್ಷನ್, ಇಂಟೆನ್ಷನ್ಸ್ ಆರ್ ವೆರಿ ಕ್ಲಿಯರ್. ಸೊ ಮ್ಯಾಲಿಷಿಯಸ್ ಇಂಟೆನ್ಷನ್ಸ್ ಆರ್ ವೆರಿ ಅಬ್ಸಲ್ಯೂಟ್ಲಿ ಕ್ಲಿಯರ್. ಆ ಕ್ರಿಮಿನಲ್ ಇಂಟೆನ್ಷನ್ ಇಲ್ಲ ಅಂದಿದ್ರೆ ಹೇಳಿದಾಗೆ 324 ಅಥವಾ 326 ಹಾಗೆ ಆಗ್ಬೋದಿತ್ತು. ಆದರೂ ಕೂಡ ರೈಟಿಂಗ್ ಇಲ್ಲಿ ಅನ್ಲಾಫುಲ್ ಅಸೆಂಬ್ಲಿ ಪ್ರಶ್ನೆನೇ ಬರೋದಿಲ್ಲ. They all together and furtherance to that, they acted upon somebody's instruction. Who is the leader? Leader is Muhammad Nalpad Harris. ಅವನು ಹೇಳಿ ಅವನು ಫಸ್ಟ್ ಹೊಡೆದ ಮೇಲೆ ಹೋಗಿ ಸಬ್ಸಿಕ್ವೆಂಟಾಗಿ ಇದೆಲ್ಲ ಆಗಿದೆ. ಇದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಮೂಲಭೂತವಾಗಿ ನಮಗೆ ಇದು ಪೊಲೀಸ್ನವ್ರ ಪ್ರಕಾರ ದಿ CCTV ಕವರೇಜ್, CCTV ಫುಟೇಜ್ ನಾನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ. ಮಾಡಿದರೂ ಕೂಡ ಅದನ್ನ ಪತ್ತೆ ಹಚ್ಬೋದು ಒಂದು ವೇಳೆ ಮಾಡಿದರೆ ಪರ್ಸೆ. ಇದನ್ನು ಸೀಕ್ವೆನ್ಸ್ ಆಫ್ ಇವೆಂಟ್ ನೋಡಿದರೆ ಇಟ್ ಈಸ್ ವೆರಿ ಕ್ಲಿಯರ್. ಎನಿ ಕಾಮನ್ ವಿತ್ ಮಿನಿಮಮ್ ಕಾಮನ್ ನಾಲೆಡ್ಜ್ ಆಫ್ ಲಾ ಅಥವಾ ಪೊಲೀಸ್ ಏನೋ ಒಂದು ಕೆಲಸ ಮಾಡಿದ ಒಂದು ಅನುಭವ ಇದ್ದರೆ ಇಷ್ಟು ಆಗಲೇಬೇಕಾಗಿತ್ತು ಅದ ತಕ್ಷಣ. ಯಾಕೆಂದರೆ ದಿ ಅಗ್ರೆಸಿವ್ನೆಸ್, ಒಂದು ಏಟು ಹೊಡೆದಿಲ್ಲ, ಮಲ್ಟಿಪಲ್ ಇಂಜುರೀಸ್ ಯಾವಾಗ ಮಾಡ್ತಾರೆ ಸ್ವಾಮಿ? ಏನು ತಮಾಷೆ ಕೆನ್ನೆಗೆ ಹೊಡೆದು ಮುತ್ತಿಟ್ಟ ಹೋಗಿದ್ದಾರೆ. ಆಮೇಲೆ ಅಲ್ಲಿ ಸ್ಪಾಟಲ್ಲಿ ಆಗಿದ್ದಕ್ಕಿಂತ ಹಾಸ್ಪಿಟಲ್ಗೆ ಬಂದು ಮಾಡಿದಾರಲ್ಲ, ದಟ್ ಈಸ್ ಮೋರ್ ಸಿವಿಯರ್ ದ್ಯಾನ್ ದ ಅರ್ಲಿಯರ್ ಒನ್. ಇದ್ರ ಬಗ್ಗೆ ಆಲಂ ಪಾಷಾ ಅವ್ರು ಏನು ಹೇಳ್ತಾರೆ ಅವ್ರನ್ನ ಮಾತನಾಡಿಸ್ತೀನಿ. ಒಂದು ಬ್ರೇಕ್ ಆದ್ಮೇಲೆ